ಕರ್ನಾಟಕ ವಿದ್ಯುತ್ ವಿತರಣಾ ಖಾಸಗಿ ತೆಕ್ಕೆಗೆ ಬೀಳುತ್ತಾ ಒಂದಲ್ಲ ಎರಡಲ್ಲ 15 ಜಿಲ್ಲೆಗಳ ಮೇಲೆ ಟಾಟಾ ಕಣ್ಣನ್ನ ಇರಿಸಿರುವಂತದ್ದು. ಹದಿನೈದು ಜಿಲ್ಲೆಗಳ ವಿತರಣೆಗೆ ಅನುಮತಿ ಕೋರಿ ಅರ್ಜಿಯನ್ನ ಹಾಕಿದೆ ಟಾಟಾ ಪವರ್ ಕಂಪನಿ. ಆಕ್ಷೇಪಣೆಯನ್ನ ಆಹ್ವಾನಿಸಿದ ಕೆಇಆರ್ಸಿ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ಜೊತೆಗೆ ರಾಮನಗರ, ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಈಗ ಅರ್ಜಿಯನ್ನ ಹಾಕಿರುವಂತದ್ದು. ದಕ್ಷಿಣ ಕನ್ನಡ ಹಾಗೆ ಚಾಮರಾಜನಗರ, ಉಡುಪಿ ಜೊತೆಗೆ ಹಾಸನ ಜಿಲ್ಲೆಯಲ್ಲೂ ಕೂಡ ಅರ್ಜಿಯನ್ನ ಹಾಕಿದೆ. ಜೊತೆಗೆ ಮೈಸೂರು, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ ಮೇಲೂ ಕಣ್ಣಿಟ್ಟಿರುವಂತದ್ದು. ವಿದ್ಯುತ್ ವಿತರಣಾ ಖಾಸಗೀಕರಣಕ್ಕೆ ಮೊದಲ ಹೆಜ್ಜೆ ಇಟ್ಟ ಸರ್ಕಾರ. ಕರ್ನಾಟಕ ವಿದ್ಯುತ್ ವಿತರಣಾ ಖಾಸಗಿ ತೆಕ್ಕೆಗೆ ಬೀಳುತ್ತಾ ಒಂದಲ್ಲ ಎರಡಲ್ಲ 15 ಜಿಲ್ಲೆಗಳ ಮೇಲೆ ಟಾಟಾ ಕಣ್ಣನ್ನ ಇಟ್ಟಿದೆ. 15 ಜಿಲ್ಲೆಗಳ ವಿತರಣೆಗೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಟಾಟಾ ಪವರ್ ಕಂಪನಿ. ಆಕ್ಷೇಪಣೆಯನ್ನ ಈಗ ಆಹ್ವಾನ ನೀಡಿರುವಂತದ್ದು ಕೆಇಆರ್ಸಿ. ಚಿಕ್ಕಬಳ್ಳಾಪುರ ಹಾಗೆ ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಈಗ ಅರ್ಜಿಯನ್ನ ಹಾಕಿದೆ. ಜೊತೆಗೆ ರಾಮನಗರ, ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ ಜಿಲ್ಲೆ ಜೊತೆಗೆ ದಕ್ಷಿಣ ಕನ್ನಡ, ಚಾಮರಾಜನಗರ, ಉಡುಪಿ, ಹಾಸನ, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕೆಪಿಟಿಸಿಎಲ್ ಅಧ್ಯಕ್ಷರಾಗಿರುವಂತಹ ಕೆ ಬಲರಾಮ್ ಅವರಿದ್ದಾರೆ. ಸರ್ ನಮಸ್ತೆ. ಹದಿನೈದು ಜಿಲ್ಲೆಗಳ ವಿತರಣೆಗೆ ಅನುಮತಿಯನ್ನ ಕೋರಿ ಈಗ ಅರ್ಜಿಯನ್ನ ಹಾಕಿರುವಂತದ್ದು. ಆಕ್ಷೇಪಣೆಯನ್ನ ಆಹ್ವಾನಿಸಿದೆ ಕೆಇಆರ್ಸಿ. ಇದೀಗ ಪವರ್ ಕಂಪನಿ, ಟಾಟಾ ಪವರ್ ಕಂಪನಿ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಜೊತೆಗೆ ರಾಮನಗರ, ತುಮಕೂರು, ಶಿವಮೊಗ್ಗ ಜಿಲ್ಲೆ ಹಾಗೆ ಚಿತ್ರದುರ್ಗ ಜಿಲ್ಲೆಗಳಲ್ಲೂ ಕೂಡ ಟಾಟಾ ಪವರ್ ಕಂಪನಿ ಅರ್ಜಿಯನ್ನ ಹಾಕಿದೆ. 15 ಜಿಲ್ಲೆಗಳಲ್ಲಿ ಇದೀಗ ದಕ್ಷಿಣ ಕನ್ನಡ ಹಾಗೆ ಮೈಸೂರು, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಮೇಲೂ ಕೂಡ ಈಗ ಕಣ್ಣನ್ನ ಇಟ್ಟಿರುವಂತದ್ದು. ವಿದ್ಯುತ್ ವಿತರಣೆ ಖಾಸಗೀಕರಣಕ್ಕಾದ್ರೆ ತುಂಬಾನೇ ನಷ್ಟ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ.